ನರೇಂದ್ರ ಮೋದಿಯವರು ಈಗ ಆಲ್ರೆಡಿ ಬಂದಿದ್ದಾರೆ. నేను ಕೆಲವೇ ಕ್ಷಣಗಳಲ್ಲಿ ಭಗವಧ್ವಜ ಪ್ರತಿಷ್ಠಾಪನೆ ಆಗಲಿರುವಂಥದ್ದು. ಇನ್ನು ಆ ರಾಮ ಮಂದಿರದ ಸಮೀಪದಲ್ಲೇ ಇರುವಂಥ ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ವಾಲ್ಮೀಕಿ ಮಹರ್ಷಿ, ದೇವಿ ಅಹಲ್ಯ, ನಿಷಾದ ರಾಜಗುಹ, ಶಬರಿ ಮಾತೆಯ ಸಂಬಂಧಪಟ್ಟಂಥ ದೇವಾಲಯಗಳಿದಾವಲ್ಲ, ಅಲ್ಲೆಲ್ಲ ಕಡೆನೂ ಕೂಡ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಅಲ್ಲಿ ನಮಸ್ಕರಿಸ್ತಾ ನಂತರ ರಾಮ ಮಂದಿರದ ಒಳಗಡೆ ಹೋಗಲಿದ್ದಾರೆ. ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ವಾಲ್ಮೀಕಿ ಮಹರ್ಷಿ, ದೇವಿ ಅಹಲ್ಯ, ನಿಷಾದ ರಾಜಗುಹ, ಶಬರಿ ಮಾತೆಗೆ ಸಂಬಂಧಪಟ್ಟಂಥ ದೇವಾಲಯಗಳು, ಅಲ್ಲೂ ಕೂಡ ನಮಸ್ಕರಿಸ್ತಾ ಪೂಜೆಯನ್ನು ಮಾಡ್ತಾ ಹೂವನ್ನು ಇಡ್ತಾ ನರೇಂದ್ರ ಮೋದಿಯವರು ರಾಮ ಮಂದಿರದ ಸುತ್ತ ಅಲ್ಲಿರುವಂಥ ದೇವಾಲಯಗಳಿಗೆ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಅದಾದ ನಂತರ ರಾಮ ಮಂದಿರದ ಒಳಗಡೆ ಹೋಗಲಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನರೇಂದ್ರ ಮೋದಿಯವರು ಅಲ್ಲಿರುವಂಥ ದೇವಸ್ಥಾನಗಳಿಗೆ ನಮಸ್ಕರಿಸ್ತಾ ಪೂಜೆಯನ್ನು ಸಲ್ಲಿಸ್ತಾ ನಂತರ ರಾಮ ಮಂದಿರದ ಒಳಗಡೆ ಹೋಗಲಿದ್ದಾರೆ. ಸಪ್ತ ಮಂದಿರ, ಅದು 7 ದೇವಸ್ಥಾನಗಳಿದ್ದಾವೆ. ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದ ರಾಜಗುಹ, ಮಾತಾ ಶಬರಿ, ಇದೆಲ್ಲದಕ್ಕೂ ಕೂಡ ನಮಸ್ಕರಿಸ್ತಾ ಹೋಗ್ತಾ ಇರುವಂಥದ್ದು ನರೇಂದ್ರ ಮೋದಿ ಅವರು. ಟೆಂಪಲ್ ರನ್ ಆಗ್ತಾ ಇದೆ ಅಲ್ಲಿ. ಅದಾದ ನಂತರ ಸರಿಯಾದ ಸಮಯಕ್ಕೆ 11:30ಯಿಂದ 12:30 ಮಧ್ಯದಲ್ಲಿ ಸಲ್ಲುವಂಥ ಶುಭ ಲಗ್ನದಲ್ಲಿ ಭಗವಧ್ವಜದ ಪ್ರತಿಷ್ಠಾಪನೆ ಆಗಲಿದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಮುಹೂರ್ತ. ಶ್ರೀರಾಮ ಸೀತಾಮಾತೆ ವಿವಾಹವಾದಂಥ ದಿನ ಇವತ್ತು. ಈ ಶುಭ ಸಂದರ್ಭದಲ್ಲೇ ಭಗವಧ್ವಜ ಅಲ್ಲಿ ಹಾರಾಡಲಿರುವಂಥದ್ದು ವಿಜಯದ ಸಂಕೇತವಾಗಿ. ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮ ಮಂದಿರ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 5 ಶತಮಾನಗಳ ನಿರಂತರ ಹೋರಾಟ ಇತ್ತಲ್ಲ, ಆ ಸಂಘರ್ಷ ಎಲ್ಲವೂ ಕೂಡ ನಿಂತಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಸಂಕೇತದ ರೀತಿಯಲ್ಲಿ, ಸಂದೇಶದ ರೀತಿಯಲ್ಲಿ ವಿಜಯದ
ಸಂದೇಶದ ರೀತಿಯಲ್ಲಿ ಭಗವಧ್ವಜ ಇವತ್ತು ಹಾರಾಡಲಿದೆ. ಅದಕ್ಕೆ ಹೇಳ್ತಾ ಇದ್ದಿದ್ದು ಇವತ್ತು ಒಂದು ಐತಿಹಾಸಿಕ ದಿನ ಅಂತ, ಭಾರತೀಯರ ಪಾಲಿಗೆ, ಹಿಂದೂಗಳ ಪಾಲಿಗೆ. ಈ ಎಲ್ಲ ಒಂದು ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲೇ. ಆದರೆ ನೋಡಿ, ಇಲ್ಲಿ ಈ ಭವ್ಯ ಮಂದಿರ ಇಷ್ಟೊಂದು ಸುಭೀಕ್ಷವಾಗಿ, ಭವ್ಯವಾಗಿ, ದಿವ್ಯವಾಗಿ, ಅದ್ಭುತವಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರು ಅಂದರೆ ಪ್ರತಿಯೊಬ್ಬ ರಾಮ ಭಕ್ತರು ಕೂಡ. ಒಂದೇ ಒಂದು ರೂಪಾಯಿ ಯಾವುದೇ ಸರ್ಕಾರದ ಅನುದಾನದಿಂದ ನಿರ್ಮಿತ ಆಗಿರುವಂಥದ್ದಲ್ಲ ಇದು. ಒಂದೊಂದು ರೂಪಾಯಿಯೂ ಕೂಡ ರಾಮ ಭಕ್ತರ ಕಾಣಿಕೆಯಿಂದ ನಿರ್ಮಾಣ ಆಗಿರುವಂಥದ್ದು. ಆ ಸರ್ಕಾರ ಕೊಡ್ತು, ಈ ಸರ್ಕಾರ ಕೊಡ್ತು, ಅವ್ರು ಕೊಟ್ರು, ಇವ್ರು ಕೊಟ್ರು ಅಲ್ಲ. ಇದೆಲ್ಲವೂ ಕೂಡ ರಾಮ ಭಕ್ತರ ಸೇವೆಯಿಂದ ಆಗಿರುವಂಥದ್ದು, ನಿರ್ಮಾಣ ಆಗಿರುವಂಥದ್ದು. ಅದು ಕೂಡ ಒಂದು ಹೆಮ್ಮೆ. ಈ ರಾಮ ಮಂದಿರದ ಬಗ್ಗೆ ನೋಡೋದಾದ್ರೆ ಇನ್ನು ಕೋಟಿ ಕೋಟಿ ದೇಣಿಗೆ ಬರ್ತಾನೆ ಇದೆ, ಕಾಣಿಕೆ ಬರ್ತಾನೆ ಇದೆ.